ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಪುರಸಭೆ ಉಪಾಧ್ಯಕ್ಷೆಯಾಗಿದ್ದ ಗಿರಿಜಾ ವರ್ಮಾ ಪ್ರಕಾಶ್ರವರ ರಾಜೀನಾಮೆಯಿಂದ ಈ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಪಾರ್ವತಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಜಿ. ಎಸ್. ಶ್ರೀನಿವಾಸ್ ರವರು ಅಭಿನಂದನೆ ಸಲ್ಲಿಸಿರುತ್ತಾರೆ ಮತ್ತು ಈ ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತಕುಮಾರ್ ಹಾಗೂ ಮುಖಂಡರುಗಳಾದ ಗೊಲ್ಲರಹಳ್ಳಿ ಬಸವರಾಜ್, ಬೈಟು ರಮೇಶ್, ವರ್ಮಪ್ರಕಾಶ್, ಪರಶುರಾಮ್ ಮತ್ತು ಪುರಸಭೆ ಸದಸ್ಯರುಗಳಾದ ರಿಹಾನ್, ಪರ್ವೀನ್, ಪ್ರಕಾಶ್, ಕುಮಾರ್, ರಂಗನಾಥ್, ಲೋಕೇಶ್, ಶಶಾಂಕ್, ಶಮೀಂ ಬಾನು, ಅನಿಲ್ ಕುಮಾರ್, ಯಶೋದಮ್ಮ, ಗೀತಾ, ಬಸವರಾಜ್, ಅಶೋಕ್ ಕುಮಾರ್, ಕಮಲಾ, ಪರಮೇಶ್, ವಸಂತ್, ದಿವ್ಯಾ, ದಾದಾಪೀರ್, ಚಂದ್ರಶೇಖರ್, ಚೇತನ್, ಗಿರಿಜಾ ಪ್ರಕಾಶ್, ಆಶಾ, ಭೋಜರಾಜ್, ನಾಮಿನಿ ಸದಸ್ಯರುಗಳಾದ ವೇಣುಗೋಪಾಲ್, ಟಿ. ಮಂಜುನಾಥ್, ಆದಿಲ್ ಬಾಷಾ, ಸೈಯದ್ ಅಬ್ಬಾಸ್, ಮಂಜುನಾಥ್ ಹಾಗೂ ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿರುತ್ತಾರೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಅಧ್ಯಕ್ಷ ಚುನಾವಣೆ ಮಾಡೋಕ್ಕಿಲ್ಲ. ಒಂದೇ ಒಂದು ಕೆಟಗರಿಯಿಂದ ಸರ್ಕಾರ ಮಾಡಿದೆ. ಅದು ವಸಂತಕುಮಾರ್ ಅವರು ಒಂದು ದೇವರ ಆಶೀರ್ವಾದ ಇರ್ಬೋದು, ದೇವರ ಕೃಪೆ ಇರ್ಬೋದು, ಪೂರ್ವ ಜನ್ಮದ ಪುಣ್ಯ ಇರ್ಬೋದು. ಯಾರನ್ನು ಕೇಳಿದ್ರೆ ನೀವು ಅಧ್ಯಕ್ಷರಾಗಿ ಕುತ್ಕೊಂಡಿದ್ದೀರಿ, ಅದಕ್ಕೆ ಇದೊಂದು ಸದುಪಯೋಗ, ಒಂದು ಒಳ್ಳೆಯ ಅವಕಾಶಗಳು ಎಲ್ಲರಿಗೂ ಬರೋದಿಲ್ಲ. ಅದು ನಿಮಗೆ ಒದಗಿ ಬಂದಿದೆ. ತರೀಕೆರೆಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ವರ್ಷ ಎಲ್ಲ ಅಷ್ಟೇ ಆಯಿತು. ಮಧ್ಯಾಹ್ನ 4 ವರ್ಷ ಆಗಿದ್ದು, 4 ಆಗಿದ್ದು, ಬಿಟ್ಟು 4 ವರ್ಷ, 2 ವರ್ಷ, 5 ತಿಂಗಳು, 3 ತಿಂಗಳು, 1 ತಿಂಗಳು ಇಷ್ಟಿದ್ರು. ಅದು ಬಿಟ್ಟರೆ 6 ಕಾಳು ಬಿಟ್ಟರೆ ಇತಿಹಾಸದಲ್ಲಿ ಕಂಡುಬಿಟ್ರೆ ಮತ್ತೆ ನಿಮಗೆ ಅದೊಂದು ಒದಗಿದ ಮಾತನ್ನು ಹೇಳ್ತಾ, ಜನರು ಕೂಡ ಒಳ್ಳೆಯ ಎಂಪ್ಲಾಯ್ಮೆಂಟ್ ಇದ್ದಾರೆ. ಒಟ್ಟಾರೆ ಒಳ್ಳೆಯ ಕೆಲಸ ಮಾಡಿಕೊಂಡು ಎಲ್ಲರಿಗೂ ತೆಗೆದುಕೊಂಡು ಹೋಗಿದೆ, ನಡೆಸ್ತಾ ಇರತಕ್ಕಂಥ ಸಂತೋಷ ಅಂತ ಹೇಳ್ತಾ, ಅದೇ ರೀತಿ ಉಪಾಧ್ಯಕ್ಷರು ಕೂಡ ಜವಾಬ್ದಾರಿ ಇದೆ. ನೀವು ಕೂಡ ಪ್ರತಿನಿತ್ಯ ಕಚೇರಿಗೆ ಬಂದು ಸಾರ್ವಜನಿಕ ಅಹವಾಲು ಇಳಿಸಿ ಮಾಡಬೇಕಾಗ್ತದೆ, ನಿಮ್ಮೆಲ್ಲರ ಕರ್ತವ್ಯ. ಯಾಕೆಂತಂದ್ರೆ ತುಂಬಾ ಜನ ಆಸೆ ಪಡ್ತಾರೆ ಕೌನ್ಸಿಲರ್ ಅಧ್ಯಕ್ಷರಾಗಬೇಕು ಅಂತೇಳಿ. ತುಂಬಾ ಜನ 3 ಎಲೆಕ್ಷನ್ ನಿಲ್ಲಿಸಬೇಕು ನೋಡಿದ್ವಿ, ಅವರ ಹಣೆಬರದಲ್ಲಿ ಇರಲಿಲ್ಲ. ಇವನೇನು ಅಧ್ಯಕ್ಷರಾಗಬೇಕು ಅಂತಿರಲಿಲ್ಲ, 43 ಉಪಾಧ್ಯಕ್ಷರಾಗಬೇಕು ಅಂತಿರಲಿಲ್ಲ. ಏನೋ ಕೆಟಗರಿ ಆಯ್ತು, ಮಕ್ಕಳೆಲ್ಲ ನೀನು ನಿಲ್ಲಮ್ಮ ಅಂತಂದ್ರು, ನಿಂತರು, ಗೆದ್ರು. ಇವತ್ತು ದೇವರ ಆಶೀರ್ವಾದದಿಂದ ಉಪಾಧ್ಯಕ್ಷ ಆಗಿದ್ದಾರೆ. ಒಳ್ಳೆಯ ಸಮಾಜದ ಕೆಲಸಗಳನ್ನ ಮಾಡಬೇಕು. ಇವತ್ತು ಪುರಸಭೆಗೆ ಹೆಚ್ಚಿನ ಏನು ತುಂಬನೇ ಹಣ ಇಲ್ಲ, ಆದರೂ ಕೂಡ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ಸುಮಾರು ಒಂದು ಬೇರೆ 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 MANDB ಇರ್ಬೋದು, ಮುಖ್ಯಮಂತ್ರಿ ವಿಶೇಷ ಅನುದಾನ ಇರ್ಬೋದು, ಅದ್ರ ಜೊತೆಗೆ SCP TSP ಇರ್ಬೋದು, ಸುಮಾರು 10 ಕೋಟಿಯಷ್ಟು ಹಣವನ್ನು ಸರ್ಕಾರದಿಂದ ಕೊಡಿಸಿದ್ದೀವಿ. ಕೆಲವು ಕೆಲಸಗಳು ಆಗಿದ್ದಾವೆ, ಕೆಲಸಗಳು ಇನ್ನು ಶುರುವಾಗಬೇಕು. ಸುಮಾರು 5 ಕೋಟಿ ಕೆಲಸ ಇನ್ನು ಶುರುವಾಗಿಲ್ಲ. ಈ ನಾಳೆ ನಾಡಿದ್ದು ಶುರುವಾಗ್ತದೆ. ರಸ್ತೆಗಳು,